ಬಟರ್ ಚಿಕನ್ನು, ಆಲ್ಫಮ್ ಚಿಕನ್ನು, ಬಟರ್ ನಾನು ಮತ್ತೆ ಚಿಕನ್ ಬಿರಿಯಾನಿ. ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಅಜ್ಜಿ ಬಂದ್ಮೇಲೆ ಪ್ರೊಫೆಷನಲ್ ಆಗಿ ಗುಡ್ಸ್ತವ್ರ ಸರ್ಗು ನೆರಿಗೆ ಎಲ್ಲ ಹಾಕ್ತಾರೆ ನೋಡಿ. ಜನ ಎಲ್ಲ ಸೇರಿಸಿ ಒಬ್ರಿಗೆ ನಡೀರಿ ಬ್ರೋ. ಫಸ್ಟ್ ಹೆಂಗ್ ಇನ್ಫ್ಲೂಯೆನ್ಸರ್ ನಾನ್ ಮೀಟ್ ಮಾಡ್ತೀರಾ? ಯಾವ ಸ್ಕೂಲ್ ಬ್ರೋ ನಿಮ್ದು? ಎಷ್ಟು ಬ್ರೋ ನಿಮ್ ಏಜ್? ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಇವತ್ತು ಪ್ಲಾನ್ ಏನಂತ ಅಂದ್ರೆ, ಒಬ್ರು ಕನ್ನಡ ಇನ್ಫ್ಲೂಯೆನ್ಸರ್ ಬೆಂಗಳೂರಿಂದ ರಾಮನಗರಕ್ಕೆ ಬರ್ತಿದ್ದಾರೆ. ಅವ್ರನ್ನ ರಾಮನಗರದಲ್ಲಿ ಫುಲ್ ಸುತ್ತಾಡಿಸಿ ಅವ್ರ ಚಾನಲ್ಗೆ ಒಂದು ಕಂಟೆಂಟ್ ಮಾಡ್ಬೇಕು ಅಂತ ಬರ್ತಿದ್ದಾರೆ. ನಾನು ಡೇರ್ ಕೊಡ್ತೀನಿ, ಅವ್ರು ಕಂಪ್ಲೀಟ್ ಮಾಡ್ತಾರೆ. ನೀವು ಕೂಡ ನೋಡಿರ್ತೀರ ಇವ್ರನ್ನ. ಇನ್ಫೋದೇವ ಅಂತ ಇನ್ಫ್ಲೂಯೆನ್ಸರ್. ಒಂದಿನ ಭಿಕ್ಷುಕನಾಗಿದ್ರೆ ಎಷ್ಟು ಕಷ್ಟ ಇರುತ್ತೆ ನೋಡಲ್ಲ ಬನ್ನಿ ಬುದ್ಧಿ. ಫಸ್ಟ್ ನಮ್ ಮೇಕಪ್ ಮ್ಯಾನ್ ತುರಿಯೋದಿಲ್ಲ, ನನ್ ಮೇಕಪ್ ಮಾಡ್ತಾ ಇದ್ರು. ನಿಮ್ದು ಏನಾದ್ರು ಇದ್ರೆ ಹೇಳ್ರಿ, ಚೆನ್ನಾಗಿ ಮಾಡ್ಕೊಡ್ತಾರೆ. ನಂದು ಫೈನಲ್ ಲುಕಿಂಗ್ ಇತ್ತು ನೋಡ್ರಿ ಬುದ್ಧಿ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಅರ್ಸ್ಬಿಟ್ಟಿದ್ದೀನಿ ಅನಿಸ್ತು ಬುದ್ಧಿ. ಹೊಟ್ಟೆ ತುಪ್ಪ ಅಷ್ಟೇ. ಇನ್ಫೋ ದೇವ ಅವ್ರಿಗೆ ಇವಾಗ ರಾಮನಗರದಲ್ಲಿ ಡೇರ್ ನ ಕೊಟ್ಟು ಕಂಪ್ಲೀಟ್ ಮಾಡ್ಸೋಣ ಬನ್ನಿ. ಅವ್ರ ಜೊತೆ ಹಂಗೆ ಊಟನು ಕೂಡ ಮಾಡೋಣ. ಇವಾಗ ಬರ್ತಿದಾರೆ ಇನ್ನೇನವರು, ಸೊ ಅದಕ್ಕೆ ರಾಮನಗರ ಕೊಡ್ತಾ ಇದೀನಿ. ಬನ್ನಿ ಫುಲ್ ಮಜಾ ಮಾಡೋಣ. ಅವ್ರಿಗೆ ನಮ್ ರಾಮನಗರ ತೋರ್ಸೋಣ. ಹಾಯ್ ಬ್ರೋ, ಆರಾಮಾಗಿ ಬಂದ್ರ? ಮಳೆ ಏನಾರು ಸಿಗಾಕೋಬಿಟ್ರ ಹೆಂಗೆ? ಇಲ್ಲ ಮಳೆ ಬಂತು, ಏನ್ ಬಂದ್ಬಿಡುತ್ತೆ ಬ್ರೋ, ಮಳೆ ಬರೋ ತರ ಆಗ್ಬಿಡೈತಿ. ಹಾಯ್ ಬ್ರೋ, ಆರಾಮ? ಇವ್ರೆ ನೋಡಿ ಇನ್ಫೋ ದೇವ. ನಮಸ್ಕಾರ ಬುದಿ. ಗೈಸ್ ಇವಾಗ ಫಸ್ಟ್ ಊಟ ಮಾಡ್ಕೊಬಿಡ್ಲಿ ಅವರು, ಅದಾದ್ಮೇಲೆ ರೀಲ್ ಶೂಟ್ ಆಮೇಲೆ ಮಾಡ್ತೀವಿ ಅವ್ರದ್ದು ಶಾರ್ಟ್ಗೆ. ಇವಾಗ ಫಸ್ಟ್ ತಾಜ್ಗೆ ಕರ್ಕೊ ಬಂದಿದೀನಿ. ಫಸ್ಟ್ ಅವ್ರಿಗೆ ಊಟ ಮಾಡಿಸ್ಕೊಳ್ಳೋಣ. ನಿಮ್ಗೆ ಏನ್ ಬೇಕು ನೋಡಿ ಬ್ರೋ, ನೀವು ನಮ್ ಗೆಸ್ಟ್ ಇವತ್ತು. ನಾನ್ ಬೆಂಗಳೂರು ಬಂದಿದ್ರೆ ನಾನ್ ಗೆಸ್ಟ್ ಆಗ್ತಿದ್ದೆ. ಈಗ ನೀವು ನಮ್ ರಾಮನಗರಕ್ಕೆ ಬಂದಿರಲ್ಲ, ಅದಕ್ಕೆ ನೀವು ನಮ್ ಗೆಸ್ಟ್. ಏನ್ ಬೇಕು ನೋಡಿ ಬ್ರೋ. ನಾನ್ ತಗೋತೀನಿ, ನೀವು ನೋಡಿ. ನಿಜ ನಿಮ್ಗೂ ಶಾಕ್ ಆಗುತ್ತೆ. ಎಷ್ಟು ಬ್ರೋ ನಿಮ್ ಏಜ್? 17. ನಿಮ್ ಏಜ್ ಎಷ್ಟು ಬ್ರೋ? ನೀವಲ್ಲ ಓದ್ತಿರೋದೇನ್ PU ಮುಗಿಸಿದಿರ ತಾನೆ? ಇವರು PU ಮುಗಿಸವ್ರೆ. ಇವಾಗ ಇವ್ರು 10th. ಇವ್ರು ನೋಡಿದ್ರೆ ಸ್ಕೂಲ್ ಹುಡುಗನ್ ತರ ಕಾಣ್ತಾವ್ರ. ಇವ್ರು ಡಿಗ್ರಿ ಮುಗಿಸಿ ಇನ್ನೇನ್ ಮದ್ವೆ ಆಗೋ ತರ ಕಾಣ್ತವ್ರೆ. ಇವ್ರು 10th ಅಂತೆ. ನಂಗೆ ನಂಬಕೆ ಆಯ್ತಿಲ್ಲ ಇವ್ರು 10th ಅಂತ. ಆಧಾರ್ ಕಾರ್ಡ್ ತೋರ್ಸಿ ಬ್ರೋ, ನಂಗೆ ಯಾಕೆ ನಂಬಿಕೆ ಬರ್ತಿಲ್ಲ. ಬೇಡ ಬಿಡಿ, ನಂಬರ್ ಅಡ್ರೆಸ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಆದ್ರೂ 10th ಅಂದ್ರೆ ನಂಬಕೆ ಆಯ್ತಿಲ್ಲ ಬ್ರೋ ನನ್ಗೆ. ಯಾವ ಸ್ಕೂಲ್ ಬ್ರೋ ನಿಮ್ದು? ನನಗೆ ನೀವು 10th ಅಂದಿದ್ ಬೇಜಾರಾಯ್ತಿಲ್ಲ, ನಾನ್ ಅಷ್ಟು ದೊಡ್ಡವನಾಗ್ಬಿಟ್ನಾ ಅಂತ ನನಗ್ ಬೇಜಾರಾಯ್ತೈತಿ. ಇಲ್ಲ ಬ್ರೋ, ನಾನು ಆಕ್ಚುಲಿ ಏನೋ ವಿಡಿಯೋ ಸ್ಟಾರ್ಟ್ ಮಾಡಿ 5 years ಆಗಿದೆ. 5 years ಆಯ್ತಾ? ಅವಾಗ್ಲೇ ಮಾಡಿದ್ರ? 2021 ಅಲ್ಲಿ ಶುರು ಮಾಡಿದ್ದು. ಇದು ಆಕ್ಚುಲಿ ರೀಸೆಂಟ್ ಆಗಿ ನೀವು ತುಂಬಾ ಬೇಗ ಸ್ಟಾರ್ಟ್ ಮಾಡಿದೀರ ಬ್ರೋ. ಒಳ್ಳೆ ಫ್ಯೂಚರ್ ಇದೆ ನಿಮ್ಗೆ. ನಾನು MBA ಫೈನಲ್ ಇಯರ್ ಇದ್ದಾಗ ಮಾಡಿದ್ದು, ನೀವು 10th ಗೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದೀರಾ. ಈಗ ಎಲ್ರು 10th ಗೆನೆ ಇನ್ಫ್ಲೂಯೆನ್ಸರ್ಸ್ ಆಗ್ತಾರಲ್ಲ ಗೈಸ್, ನಾವೇ ಲೇಟ್ ಹಂಗಾರೆ. ಊಟ ಆರ್ಡರ್ ಮಾಡಿದೀನಿ, ಬಿರಿಯಾನಿ, ಬಟರ್ ನಾನು ಮತ್ತೆ ಬಟರ್ ಚಿಕನ್ ಮತ್ತೆ ಸ್ಪೆಷಲ್ ಇರಾನಿ ಚಿಕನ್ ತಿನ್ಸೋಣ ಇಬ್ರಿಗೂ. ನಾನು ಇವ್ರದ್ದು ಇನ್ನೊಂದು ಪೇಜೇ ನೋಡಿರ್ಲಿಲ್ಲ, ಬರೀ ಚಾಲೆಂಜ್ ವಿಡಿಯೋಸ್ ಮಾಡ್ತಾರೆ ಅನ್ಕೊಂಡಿದ್ದೆ. ಇನ್ಫೋ ಕನ್ನಡಿಗ ಅಂತ ಇದೆ ನೋಡಿ ಅವ್ರ ಪೇಜು, ಅದರಲ್ಲಿ ಟೆಕ್ ಬಗ್ಗೆ ಕೂಡ ಮಾಡ್ತಾರೆ. ಚಾಲೆಂಜ್ ವಿಡಿಯೋಸ್ ಮಾಡಕ್ಕೆ ಸಪರೇಟ್ ಇಟ್ಕೊಂಡವ್ರೆ. ಇದನ್ನ ಯೂಟ್ಯೂಬ್ ಅಲ್ಲಿ ಕೂಡ ಇನ್ಫೋ ಕನ್ನಡಿಗ ಅಂತ ಒಂದು, ಇನ್ಫೋ ದೇವ ಅಂತ ಒಂದು ಆಯ್ತಾ? ಟೆಕ್ ಚಾನೆಲ್ ಮಾಡಲ್ಲ, ಜಸ್ಟ್ ಇವಾಗ ಟೆಕ್ ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೇ. ಚಾಲೆಂಜ್ ಮಾತ್ರ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎರಡು. 10th ಗೆ ಇದೆ ಇಷ್ಟೆಲ್ಲ ಮಾಡಿದಿರಲ್ಲ, ಗ್ರೇಟ್ ಬಿಡಿ ಬ್ರೋ. ಏನ್ ಮಾಡಿಲ್ಲ ಅಲ್ಲ, ಇಷ್ಟು ಮಾಡಿದಿರಲ್ಲ. ನಮ್ 10th ಅಲ್ಲಿ ಏನು ಅಂತಾನೆ ಗೊತ್ತಿರ್ಲಿಲ್ಲ. 10th ಯಾಕೆ PUಲೇ ನಮ್ಗೇನು ಗೊತ್ತಿರ್ಲಿಲ್ಲ. ಇವಾಗ ಎಷ್ಟು ಪ್ರೈಸ್ ನಿಮ್ಗೆ? ಎಷ್ಟು ಹೇಳಿದ್ರು ನೀವು ಕಂಡು? 24. 24 ಕರೆಕ್ಟಾ? 25. ನನ್ಕಿಂತ ಎಷ್ಟು ವರ್ಷ ದೊಡ್ಡವರು ಇದ್ದಾರೆ ಹಂಗಿದ್ರೆ? 7 ವರ್ಷ 8 ವರ್ಷ ದೊಡ್ಡವರಿದ್ದಾರೆ. 8 ವರ್ಷ ದೊಡ್ಡವ್ ನಾನು. ಫಸ್ಟ್ ಟೈಮ್ ನಾನು ಹೆಂಗಾಗಿರೋ ಏಜ್ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ನಾನು ಇನ್ಫ್ಲೂಯೆನ್ಸರ್, ನಮ್ ಗ್ಯಾಂಗ್ ಅಲ್ಲಿ ಇರೋ ಎಲ್ಲಾ ಇನ್ಫ್ಲೂಯೆನ್ಸರ್ಸ್ ಎಲ್ಲರೂ ಕೂಡ ನಮ್ಗಿಂತ ದೊಡ್ಡವರೇನೆ. 30 ವರ್ಷ ಮದ್ವೆ ಆಗೋ ಏಜ್ ಅವರು. ಫಸ್ಟ್ ಟೈಮ್ ಒಬ್ರು ಇನ್ಫ್ಲೂಯೆನ್ಸರ್ ನಾನು ಕಮ್ಮಿ ಏಜ್ ಅವ್ರನ್ನ ಇವತ್ತೇ ಮೀಟ್ ಮಾಡ್ತಿರೋದು. ಆಲ್ಮೋಸ್ಟ್ ಯಾರಿಲ್ಲ ಇಷ್ಟು. ಹೌದು, ಇಷ್ಟು ಫಾಲೋವರ್ಸ್ ಕಮ್ಮಿ ಯಾರಿಲ್ಲ. ನೀವು 10th ನಾನು ಯಾರನ್ನೂ ನೋಡಿಲ್ಲ ಬ್ರೋ. ಎಲ್ರು ಡಿಗ್ರಿ ಮುಗಿಸಿರೋರು, ಅಟ್ಲೀಸ್ಟ್ ಕಾಲೇಜ್ಗೆ ಹೋಗ್ತಿರೋರು, ಡಿಗ್ರಿ ಕಾಲೇಜ್ಗೆ ಹೋಗ್ತಿರೋರು. ಫಸ್ಟ್ ಹೆಂಗ್ ಇನ್ಫ್ಲೂಯೆನ್ಸರ್ ನಾನ್ ಮೀಟ್ ಮಾಡ್ತಿರೋದು. ಹಂಗಾರೆ ನಾವು ನಿಮ್ಗೆ ನಮ್ಮ ಏಜ್ಗೆ ಬರೋಷ್ಟಲ್ಲಿ ನೀವು, ನಾವೆಲ್ಲ ಇವಾಗ ಹಂಗಂದ್ರೆ ನೀವು ಡಿಗ್ರಿಗೆ ಬರೋಷ್ಟಲ್ಲಿ ನಮ್ಗೆಲ್ಲ ಮದ್ವೆ ಮಕ್ಕಳಾಗಿರ್ತವೆ. ನಮ್ಗೆಲ್ಲ ಇನ್ಫ್ಲೂಯೆನ್ಸರ್ಸ್ಗಳು ನಮ್ ಮದ್ವೆಗೆಲ್ಲ ಬರ್ಬೇಕು ನೀವು. ಸ್ಕೂಲಲ್ಲಿ ರಜಾ ಕೊಡ್ತಾರಾ? ಇನ್ನು ಎಷ್ಟು ವರ್ಷ? ಇನ್ನೊಂದು 2 ವರ್ಷದಲ್ಲಿ ಮದುವೆ ಆಗ್ತೀರಾ? ಇಲ್ಲ, ಇನ್ನು ಲೇಟ್ ಬ್ರೋ, ಈಗ್ಲೇ ಆಗ್ಬಿಡ್ಲಾ.
ಲೇಟ್ ಆದ್ರೆ ಒಂದು 5 ವರ್ಷ. ಹುಡುಗಿ ಸಿಗ್ಬೇಕಲ್ಲ ಬ್ರೋ. ನಮ್ಗೆ ಇನ್ಫ್ಲುಯೆನ್ಸರ್ಸ್ಗೆಲ್ಲ ಯಾರು ಹುಡುಗಿ ಕೊಡ್ತಾರೆ? ಯೂಟ್ಯೂಬರ್ಸ್ಗೆಲ್ಲ. ಹಾ ಕೊಡ್ತಿದಾರಲ್ಲ ಏನ್ ಬ್ರೋ ನಿಮ್ ಏನಂದ್ರಲ್ಲ? ನಾನು ಏನೇ ವಿಡಿಯೋಸ್ ಮಾಡ್ಬೇಕಂದ್ರೆ ಚಾಲೆಂಜ್ ವಿಡಿಯೋಸ್ ಎಲ್ಲ ಇವ್ರು ಮಾಡ್ಬಿಟ್ಟಿರ್ತಾರೆ. ಏನ್ ಮಾಡ್ಬೇಕಂದ್ರೆ ಮಾಡ್ಬಿಟ್ಟಿರ್ತಾರೆ. ನಾನು ಅದ್ರಲ್ಲಿ ಏನು ಡಿಫ್ರೆಂಟ್ ಆಗಿ ಮಾಡ್ಬೇಕಷ್ಟೇ. ಅಲ್ಲಿ ಏನ್ ಡಿಫ್ರೆಂಟ್ ಮಾಡಕ್ ಏನಿರಲ್ಲ, ಅಲ್ಲೆಲ್ಲ ಮಾಡ್ಬಿಟ್ಟಿರ್ತಾರೆ. ಬ್ರೋ ಏನ್ ಗೊತ್ತಾ, ನಾನು ಇಷ್ಟು ವರ್ಷ ಯೂಟ್ಯೂಬ್ ಮಾಡಿ ನನಗೆ ಒಂದು ಅನುಭವದ ಮೇಲೆ ಹೇಳೋದೇನಂತಂದ್ರೆ, ನೀವು ನಾನ್ ಮಾಡಿ ಚಾಲೆಂಜೇ ಮಾಡಿದ್ರು ನೀವು ಮಾಡೋದು ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಅದ್ ಮಾಡ್ತಿರೋದು ನೀವು. ನಾನ್ ಮಾಡೋ ರೀತಿನೇ ಬೇರೆ ಇರುತ್ತೆ, ನೀವ್ ಮಾಡೋ ರೀತಿನೇ ಬರುತ್ತೆ. ಒಂದೇ ಚಾಲೆಂಜ್ ತಗೊಂಡ್ರು ನೀವು ಮೀಟ್ ಮಾಡೋ ಜನನೇ ಬೇರೆ, ನೀವ್ ಮಾತಾಡೋ ರೀತಿನೇ ಬೇರೆ. ಸೊ ಅದರಿಂದ ಒಂದೇ ಚಾಲೆಂಜ್ ಆದ್ರೂ ಕೂಡ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಆಮೇಲೆ ನೀವು ಲಾಂಗ್ ಫಾರ್ಮ್ ಮಾಡ್ತೀರಾ, ಶಾರ್ಟ್ಸ್ ಅಲ್ಲಿ ಯಾರು ಮಾಡೋದಿಲ್ಲ. ನಾನ್ ಶಾರ್ಟ್ಸ್ ಮಾಡೋದೇ ಇಲ್ವಲ್ಲ, ನಾನು ಮಾಡೋದೇ ಲಾಂಗ್ ಫಾರ್ಮೆಟ್. ನನ್ಗೆ ಈಗ್ಲೂ ಹೇಳ್ತೀನಲ್ಲ, ಶಾರ್ಟ್ಸ್ ಎಲ್ಲ ಆಡಿಯನ್ಸ್ ನ ಎಂಗೇಜ್ ಮಾಡಕ್ ನಂಗೆ ಅಷ್ಟು ಬರಲ್ಲ. ಬೇಕಾದ್ರೆ ಯೂಟ್ಯೂಬ್ ವಿಡಿಯೋ ಕೇಳಿ ಹೆಂಗಾದ್ರೂ ಎಂಗೇಜ್ ಮಾಡ್ಬಿಡ್ತೀನಿ. ಅದ್ ನನ್ನ ಸ್ಟ್ರೆಂತ್. ನಿಮ್ ಸ್ಟ್ರೆಂತ್ ಯಾವ್ದು ಗೊತ್ತಾ? ನಿಮ್ ಸ್ಟ್ರೆಂತ್ ಶಾರ್ಟ್ಸ್. ಹಂಗೆ ಒಬ್ಬೊಬ್ರಿಗೆ ಒಂದೊಂದು ಅವ್ರದವ್ರದ್ದೇ ಸ್ಟ್ರೆಂತ್ ಇರುತ್ತೆ. ಬಟ್ ಅದೇ ಏನೋ ನೀವು ಶಾರ್ಟ್ ಏನೋ ಲಾಂಗ್ ಫಾರ್ಮ್ ಅಲ್ಲಿ ಹಿಂದೆ ಎಲ್ಲ ಮಾಡ್ಬಿಟ್ಟಿದ್ರೆ, ಶಾರ್ಟ್ಸ್ ಅಲ್ಲಿ ಯಾರು ಮಾಡಿರಲ್ಲ. ಗೈಸ್, ನಮ್ಮ ಸ್ಪೆಷಲ್ ಆಲ್ಫಾಮ್ ಚಿಕನ್ ಬಂತು. ಕಲ್ಮಿ ಹೇಳಿಲ್ಲ. ಬಟರ್ ಚಿಕನ್ ಇಷ್ಟೊಂದು ಹೇಳಿದ್ರ? 3 ಅಂದ್ರೆ ಅಷ್ಟೇ ಬರೋದು ಬ್ರೋ. ಬಟರ್ ಚಿಕನ್. ಗೈಸ್, ನಮ್ ಫುಲ್ ಆರ್ಡರ್ ಬಂತು. ಬಿರಿಯಾನಿ ನಮ್ದಲ್ಲ, ಇದಲ್ಲ, ಇದು ಕಲ್ಮಿ ನಮ್ದಲ್ಲ. ಗೈಸ್, ನಮ್ಮ ಫುಡ್ ಬಂದೈತೆ ನೋಡಿ. ಬಟರ್ ಚಿಕನ್ನು, ಆಲ್ಫಾಮ್ ಚಿಕನ್ನು, ಬಟರ್ ನಾನು ಮತ್ತೆ ಚಿಕನ್ ಬಿರಿಯಾನಿ. ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿವ್ರು. ಸ್ಟಾರ್ಟ್ ಮಾಡೋಣ. ಗೈಸ್, ಫಸ್ಟ್ ಬಟರ್ ಚಿಕನ್ ಮತ್ತೆ ಬಟರ್ ನಾನ್ ತಿನ್ನೋಣ. ಹಂಗೈತೆ ಬ್ರೋ ಟೇಸ್ಟು? ಬಟರ್ ಬ್ರೋ. ಅದೇ ತುಪ್ಪ, ಬೆಣ್ಣೆ. ಟೇಸ್ಟ್ ಇಷ್ಟ ಆಯ್ತಾ? ಆಲ್ಫಾಮ್ ತಗೊಳ್ಳಿ ಬ್ರೋ, ಆಲ್ಫಾಮ್ ಎತ್ಕೊಳ್ಳಿ. ಇದು ಸ್ಪೆಷಲ್ ಆಲ್ಫಾಮ್ ಅಂದ್ಬಿಟ್ಟು ಮಾಡ್ತಾರೆ ಇಲ್ಲಿ. ನನ್ಗೇನ್ ಗೊತ್ತಾ ಗೈಸ್, ಲೈಫಲ್ಲಿ ಒಂದು ಹುಚ್ಚು. ನನ್ಗೇನಾದ್ರು ಚೆನ್ನಾಗಿರೋದು ತಿಂದ್ರೆ ನನ್ನ ಜೊತೆಗಿರೋರ್ಗೆ ಸಿಕ್ತವ್ರಿಗೆಲ್ಲ ಅದನ್ನ ತಿನ್ಸ್ಬಿಟ್ಟು ಟ್ರೈ ಮಾಡಿಸ್ಬೇಕು ನಾನು. ಆ ಫಿಶ್ ಫ್ರೈಯು ಅಷ್ಟೇನೆ. ನಮ್ಮ ಹುಡುಗರಿಗೆಲ್ಲ ತಿನ್ಸ್ಬಿಟ್ಟು ರುಚಿ ಇಡ್ಸ್ಬಿಟ್ಟಿದ್ದೀನಿ. ಅಲ್ಲಿ ಫಿಶ್ ಫ್ರೈ ತಿಂದಿದ್ವಲ್ಲ ಒಂದ್ಸತಿ, ಅದನ್ನ. ಆಲ್ಫಾಮ್ ಇಷ್ಟ ಆಯ್ತಾ ಬ್ರೋ? ಆನೆಸ್ಟ್ ಹೇಳಿ, ಇಷ್ಟ ಆಗದಿರ ಇಲ್ಲ ಅಂದ್ರೆ. ಚೆನ್ನಾಯ್ತಾ? ಸ್ಪೆಷಲ್ ಆಲ್ಫಾಮ್ ಅಲ್ದೇ ಇರೋದು ಈ ತರ ಮೇಲ್ಗಡೆ ಏನು ಬರಲ್ಲ. ಇದು ಸ್ಪೆಷಲ್ ಆಲ್ಫಾಮ್ ಅನ್ನು ಮೇಲ್ಗಡೆ ಗ್ರೇವಿ ತರ ಹಾಕ್ಬಿಟ್ಟು ಫ್ರೈ ಮಾಡ್ಬಿಟ್ಟು ಕೊಡ್ತಾರೆ. ನಾನು ತುಂಬಾ ನಾನ್ ವೆಜ್ ಲವರ್. ನಮ್ಮ ಪಾರ್ಟಿ ನೀವು. ಸೋಮವಾರನೂ ಬಿಡಲ್ಲ, ಶನಿವಾರನೂ ಬಿಡಲ್ಲ. ಗೈಸ್, ಆಲ್ಫಾಮ್ ಚಿಕನ್ ನಾನು ತಿಂದೆ. ಮೀನಂತೆ ಚೆನ್ನಾಗಿದೆ, ಟೇಸ್ಟಿಯಾಗಿ. ಬಿರಿಯಾನಿ ಹಾಕೊಂಡೆ. ಬಿರಿಯಾನಿ ಹಾಕೊಳ್ಳಿ. ತುಂಬಾ ಜಾಸ್ತಿ ಆರ್ಡರ್ ಮಾಡ್ಬಿಟ್ವಾ? ನಂಗೇನು ಗೊತ್ತಿ ಈ ತರ ಒಂದಂದ್ರೆ 2 ಬರುತ್ತೆ ಅಂತ. ಅದೇ ಬಟರ್ ನಾನ್ ಅಂದ್ರೆ 2 ಪೀಸ್ ಕೊಡ್ತಾರೆ ದೊಡ್ಡದು. ಹಂಗಿತ್ತು ಬ್ರೋ ಊಟ ಎಲ್ಲ? ಇಷ್ಟ ಆಯ್ತಾ ನಿಮ್ಗೆ ಬ್ರೋ? ಗೈಸ್, ನಮ್ಮ ಬಿಲ್ಲು 1505 ರೂಪಾಯಿ ಆಗುತ್ತೆ. ಪೇ ಮಾಡ್ಬಿಟ್ಟು ಇವಾಗ ಮಳೆ ಬೇರೆ ಬರ್ತೈತೆ. ಈಗ ಹೋಗ್ಬಿಟ್ಟು ಅವ್ರದ್ದು ಕಂಟೆಂಟ್ ಶೂಟ್ ಮಾಡ್ಬಿಟ್ಟು ಮುಗಿಸ್ತೀವಿ ಬೇಗ. ಸ್ವಲ್ಪ ಲೇಟ್ ಆಗಿ ಬರ್ಬೋದು. ಗೊತ್ತಾಯ್ತೆ, ನಿಂತಾಯ್ತೆ ಸ್ವಲ್ಪ. ಶುರು ಆಗ್ಬಿಟ್ಟೈತೆ. ನಿಂತೋಗುದು ಬ್ರೋ ಜಡಿ. ಗೈಸ್, ಬಿಲ್ನ ಪೇ ಮಾಡಿದೀವಿ. ಒಂದ್ ಸ್ವಲ್ಪ ಐಟಮ್ ಜಾಸ್ತಿ ಆಗೋಯ್ತು, ಪಾರ್ಸಲ್ ಮಾಡಿಸ್ಕೊಂಡು ಓಡೋಣ ಇವಾಗ. ಬುದಿ ಅವರು ಹೆಂಗಿತ್ತು ಬ್ರೋ ಭರ್ಜರಿ ಭೋಜನ? ಈಗ ನೀವ್ ತಿಂದಿರೋದಕ್ಕೆ ಚೆನ್ನಾಗಿ ನಿದ್ದೆ ಬರ್ತಿರ್ಬೇಕು. ನಿಮ್ಗೆ ಚಾಲೆಂಜ್ ಮಾಡೋದ್ಕಿಂತ ನಿದ್ದೆ ಬರ್ತಾಯ್ತಾ? ಇನ್ನೊಂದು ಮೈಸೂರು ಪಾಕ್ ತಿನ್ಸ್ತೀನಿ ಬನ್ನಿ. ಹಂಗೆ ಫೇಮಸ್ ಮೈಸೂರು ಪಾಕ್ ಇದಾರೆ ಅನ್ನೋರ್ದಲ್ಲಿ ಎಲ್ಲ ಆದ್ಮೇಲೆ. ಗೈಸ್, ತಾಜಲ್ನ ಊಟ ಮಾಡ್ಕೊಂಡು ಹೊರಟ್ವಿ. ಲೈಟಾಗಿ ಮಳೆ ಅನಿತೈತೆ, ಬಿಸಿಲು ಮಳೆ ತರ ಬರ್ತೈತೆ. ಲೈಟ್ ಆಗಿ ಅನಿತೈತೆ. ಬ್ರೋ, ಇವ್ರಿಗೋಸಿ ಸೀರೆ ಉಡ್ಸ್ಬೇಕು, ಹೆಲ್ಪ್ ಮಾಡಿ ಬನ್ನಿ ಬ್ರೋ. ಬನ್ನಿ ಬ್ರೋ, ಹೆಲ್ಪ್ ಮಾಡಿ ಬ್ರೋ. ಎಲ್ಲ ಹಿಡ್ಕೊಳ್ಳಿ, ಹೇಳ್ತೀನಿ. ಸೀರೆ ಹಿಡ್ಕೊಂಡು ಉಡ್ಸಿ ಬ್ರೋ, ಹೇಳ್ತೀನಿ. ಅಷ್ಟು ಪಂಚೆ ತರ ಹಾಕ್ಬೇಕು. ಇರಿ ತೆಗಿಬಿಡಿ, ಹಿಡ್ಕೊಳ್ಳಿ ಹಿಂಗೆ. ಅಯ್ಯೋ, ಸೀರೆ ಉಡ್ಸೋದೆ ನೋಡಿ ಗೈಸ್. ಸೀರೆ ಉಡ್ಕೊಂಡು ಪಬ್ಲಿಕ್ ಅಲ್ಲಿ ಡ್ಯಾನ್ಸ್ ಮಾಡೋ ಚಾಲೆಂಜ್ ಕೊಟ್ಟಿದ್ದೀನಿ ಬುದ್ಧಿ ಅವ್ರಿಗೆ.
ಎಲ್ಲ ಹೆಲ್ಪ್ ಮಾಡ್ತಾವ್ರ ನೋಡಿ ಸೀರೆ ಉಡ್ಸಕ್ಕೆ. ಎಲ್ಲ ಒಂಥರ ಆಗ್ತೈತೆ, ಉಟ್ಬೇಕಾರೆ ಒಂಥರ ಆಗ್ತೈತೆ. ನೋಡಿ ಆಲ್ರೆಡಿ ಎಲ್ಲ ಹೆಂಗ್ ನೋಡ್ತಿದ್ದಾರೆ ನಿಮ್ ಮೇಲೆ ಹಾಕಳಿ ಸರಕ್ನ. ಬ್ರೋ. ಕಾಲು ಇದಾಗ್ತೈತೆ, ಹಿಡಿತೈತೆ. ನೀವು ಇದು ಪ್ಯಾಂಟ್ ಹಾಕೊಂಡಿಲ್ಲ ಬ್ರೋ, ಸೀರೆ ಹಾಕೊಂಡಾಗ ಹಂಗೇನೆ ಕಾಲ್ ನಡಿಯಕ್ ಕಷ್ಟ ಆಯ್ತದೆ. ಹಾ ಹೌದಣ್ಣ, ಇದು ಮೈಸೂರ್ ಸಿಲ್ಕ್ದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದೀವಿ. ಬೇಕಾಕಳಿ ಬ್ರೋ ಸೆರಗ್ನ. ಹಾ 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 ನಡೀರಿ ಬ್ರೋ. ಎಲ್ಲ ತಗೋತಾರೆ. ಹಾ ನಮ್ ಬಾಯ್ಸ್ ನೆಟ್ಟಗೆ ಸೀರೆ ಉಡ್ಸಿಲ್ಲ, ಅದಕ್ಕೆ ಅಜ್ಜಿ ಕೈ ಸೀರೆ ಉಡ್ಸ್ಕೊಳ್ಳಿ. ತಗೊಳ್ಳಿ ಅಜ್ಜಿ, ಉಡ್ಸಿ ಅವ್ರಿಗೆ. ಕಳಕ ಬಿಡ್ದ ಹಂಗೆ ಬಿಗಿಯಾಗಿ ಉಡ್ಸಿ. ಅಯ್ಯೋ ಜನ ಎಲ್ಲ ಸೇರಿಸಿ ಒಬ್ರಿಗೆ ಅಲ್ಲಿ ಒಳಗಡೆ ಹೋಗ್ಬೇಕಿತ್ತು. ಇಲ್ಲಿ ಚಾಲೆಂಜ್ ಇದು, ಬಸ್ ಸ್ಟ್ಯಾಂಡ್ ಅಲ್ಲಿ ಏನೋ ಹಾಕೊಬೇಕು ಅಂತ. ಹೌದಾ? ಅಜ್ಜಿ ಉಡ್ಸ್ತಾರ, ನಾಚ್ಕ ಹೊಡೀರಿ. ಅಜ್ಜಿ 1 ನಿಮಿಷದಲ್ಲಿ ರೆಡಿ ಮಾಡ್ತಾರೆ. ಎಲ್ಲ ಜನ ಸೇರಿ ಜನ ನೋಡಿ ಎಷ್ಟ್ ಜನ ಅವ್ರೆ. ರಾಮನಗರ ಬಸ್ ಸ್ಟಾಪ್ ಅಲ್ಲಿರೋ ಜನ ಎಲ್ಲ ನೋಡ್ತಾವ್ರೆ. ಚಾಲೆಂಜ್ ಕಟ್ಟಿರೋದಲ್ಲಪ್ಪ, ಅದಕ್ಕೋಸ್ಕರ ನೋಡಕ್ ಬಂದಿದೀವಿ. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್, ಯೂಟ್ಯೂಬ್ ವಿಡಿಯೋ ಎಲ್ಲ ನೋಡಿ ಎಷ್ಟು ಜನ ಬಂದವ್ರು ನೋಡಿ. ಬುದ್ಧಿ ನಾಚಿಕೆ ಆಗ್ತೈತ ಬುಜ್ಜಿ? ಗೈಸ್ ಈಗ ನೋಡಿ ಅಜ್ಜಿ ಬಂದ್ಮೇಲೆ ಪ್ರೊಫೆಷನಲ್ ಆಗಿ ಗುಡ್ಸ್ತಾರ, ವಿತ್ ಸರ್ಗು ನೆರಿಗೆ ಎಲ್ಲ ಹಾಕ್ತಾರೆ ನೋಡಿ. ಇಲ್ಲಿ ಬಿಡಪ್ಪ, ಕೈ ಬಿಡು. ಗೊತ್ತಾಗ್ತದೆ ಚಾಲೆಂಜ್ ಮಾಡಕ್ ಅಷ್ಟೇ. ಯಾಕಮ್ಮ ಏನಿಲ್ಲ, ಅಜ್ಜಿ ಒಂದ್ ರೇಂಜ್ ಗುಡ್ಸಿ ಸಾಕು. ಏನ್ ಮದ್ವೆ ಮಾಡಿಸ್ತಿಲ್ಲ ನಮ್ ಹುಡುಗನ್ಗೆ ಕಣ. ಮಳೆ ಬಂದ್ಬಿಡ್ತು, ಮಳೆ ಬರ್ತೈತೆ. ನನ್ನ ಈ ಅಂದ ನೋಡಿ ಒಂದ್ 360 ಸುತ್ತ ತಿರ್ಗಿ. ಬಸ್ ಹತ್ಬಿಟ್ಟು ಇಳಿಯೋದು. ನನಗಿಂತ ಇವ್ರೆ ಎಲ್ರು ಬೇರೆಯವ್ರು ಚಾಲೆಂಜ್ ಮಾಡಿಸ್ತಾವ. ಬಸ್ ಹತ್ಬಿಟ್ಟು ಇಳಿರೋ. ಹಾ ಅಲ್ಲಿ ಅಲ್ಲಿ ಆ ಕ್ಯಾಮ್ರಾ ನೋಡಿ ಗೈಸ್, ನಮ್ ಬುದ್ಧಿ ಕೈಲಿ ನಾನು ಸೀರೆ ಉಡ್ಸ್ಬಿಟ್ಟು ಕಳಿಸ್ತಿರೋದಕ್ಕೆ ಬಸ್ಸಲ್ಲಿ ಇರೋರೆಲ್ಲ ನೋಡ್ತಾವ್ರೆ. ಇಡೀ ಬಸ್ ಸ್ಟಾಪೇ ಅವ್ರ ಹಿಂದೆ. ಗೈಸ್ ಜನ ಕ್ರೌಡ್ ನೋಡಿ, ರಾಮನಗರ ಬಸ್ ಸ್ಟಾಪ್ ಫುಲ್ಲು. ಬುದ್ಧಿನ ಯಾಕಾದ್ರೂ ರಾಮನಗರಕ್ಕೆ ಬಂದೋ, ಯಾಕಾದ್ರೂ ವಿಕಾಸ್ ಅವ್ರನ್ನ ಮೀಟ್ ಮಾಡೋದು ಅನ್ಸ್ಬೇಕು, ಆ ತರ ರೋದನೆ ಕೊಡ್ತಾ ಇದೀನಿ. ಇನ್ನೇನ್ ಕಳ್ಸ್ಬಿಡ್ತೀವಿ ಬಿಡಿ ಅಜ್ಜಿ, ಆಗೋಯ್ತು. ಥ್ಯಾಂಕ್ಸ್ ಅಜ್ಜಿ. ಗೈಸ್ ಲಕ್ಷ್ಮಮ್ಮ ಅಜ್ಜಿಗೆ ಎಲ್ರು ಕಮೆಂಟ್ ಅಲ್ಲಿ ಲಕ್ಷ್ಮಮ್ಮ ಅಜ್ಜಿನ ಲಕ್ಷ್ಮಮ್ಮ ಅಂತ ಹಾಕ್ಬಿಟ್ಟು ಆರ್ಟ್ ಹಾಕಿ ನಮ್ ಪಾಪ ಸೀರೆ ಉಡ್ಸಕ್ಕೆ ಸೀರೆ ಬಿಚ್ಬಿಟ್ಟು ಅವರೇ ಮಡಿಸ್ಕೊಟ್ರು. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು. ಬುದ್ಧಿ ಅವ್ರಿಗೆ ಚೆನ್ನಾಗಿ ಚಾಲೆಂಜ್ ಮಾಡಿಸಿ ಗೋಳಿಕೊಂಡು ಸೈಕ್ ಮಾಡಿದೀನಿ ಬಸ್ ಸ್ಟಾಪಲ್ಲೆಲ್ಲ ಫುಲ್ಲು. ಗೈಸ್ ಬುದ್ಧಿಗೆ ನಮ್ಮ ರಾಮನಗರದಲ್ಲಿ ಫೇಮಸ್ ಜನಾರ್ದನ್ ಮೈಸೂರ್ ಪಾಕ್ನ ತಿನ್ಸೋಣ ಅಂದ್ಬಿಟ್ಟು ಕರ್ಕೊಂಡ್ ಬಂದಿದೀನಿ. ಇವಾಗ ತಾನೇ ಸೀರೆ ಉಡ್ಕೊಂಡು ಚಾಲೆಂಜ್ ಮಾಡಿಸ್ದೆ, ಸುಸ್ತಾಗವ್ರೆ, ಫುಲ್ಲು ನಾಚ್ಕೋತಿದ್ರು, ನಾಚಿಕೆ ಎಲ್ಲ ಹೋಗ್ಸಿದೀವಿ. ಇವಾಗ ಮೈಸೂರ್ ಪಾಕ್ ತಿನ್ಸೋಣ. ಹೆಂಗೈತೆ ಬ್ರೋ ಮೈಸೂರ್ ಪಾಕ್? ಡಿಫ್ರೆಂಟ್ ಅನ್ಸ್ತಿದ್ಯಾ? ಇಲ್ಲೇ ಮಾಡ್ಬಿಟ್ಟು ಫ್ರೆಶ್ ಆಗಿ ಕೊಡ್ತಾರೆ, ಗಟ್ಟಿಗಿರುತ್ತೆ. ಗಟ್ಟಿಗಿರುತ್ತೆ. ಹಾ ಈ ತರ ಏನ್ ತರ ಇದಕ್ಕೆ ತುಪ್ಪದಲ್ಲಿ ಕರೆದು ಇವಾಗ ಬಿಸಿ ಬಿಸಿದ್ ಕೊಡ್ತಾರೆ. ಇಲ್ಲಿ 100 years ಮೇಲಾಗೈತೆ ಬ್ರೋ ಇದು ಹೋಟ್ಲಿಗೆ. ಅವಾಗಿಂದನೂ ಫೇಮಸ್ ಇದು ಮೈಸೂರ್ ಪಾಕ್ ಗೈಸ್, ಜನಾರ್ದನ್ ಮೈಸೂರ್ ಪಾಕ್. ಗೈಸ್ ನಾವು ಫುಲ್ ಎಲ್ಲ ಶೂಟ್ ಚಾಲೆಂಜ್ ಎಲ್ಲ ಮುಗಿಸಿ ಬಂದ್ಬಿಟ್ಟು ಇಲ್ಲಿ ಜ್ಯೂಸ್ ಹೇಳಿದೀವಿ. ಇವರು ಐಸ್ ಕ್ರೀಮ್ ತಿಂತಿದ್ದಾರೆ. ಆಲ್ರೆಡಿ ಅವರು 96 kg ಇದಾರಂತೆ. ನೆಕ್ಸ್ಟ್ ಮೀಟ್ ಆದಾಗ 100 ಮಾಡಿರ್ತೀರಾ ಅವರು? ಕಮ್ಮಿನಾ? 80 ಆಗಿರ್ತೀರಾ? ಅದೊಂದು ಚಾಲೆಂಜ್ ತಗೊಳ್ಳಿ ನನ್ನ ಕಡೆಯಿಂದ, 70 kg ಆಗ್ಬಿಡಿ. ನೀನ್ ನನ್ಕಿಂತ ಹೈಟ್ ಕಮ್ಮಿ ಇದೀರ ತಾನೆ? ಸೇಮ್ ಇಲ್ಲ, ಕಮ್ಮಿ ಇದೀರಾ ಅನ್ಸುತ್ತೆ. ನೀವ್ ಇನ್ನೂ ಹೈಟ್ ಆಯ್ತೀರಾ, ಇವಾಗ 10th ಅಲ್ವಾ, ಇನ್ನೂ ಬೆಳಿತೀರಾ ನೀವು. ಇನ್ನು ಡಿಗ್ರಿವರೆಗೂ ಬೆಳಿತೀರಾ. ಒಳ್ಳೆ ಆಂಬಿಯನ್ಸ್ ಚೆನ್ನಾಗೈತೆ ಗೈಸ್. ಇದು ಸಣ್ಣ ಇದ್ರಲ್ಲಿ ಸ್ಟಾಲ್ ಅಲ್ಲಿ ಗೈಸ್ ಲೆಮನ್ ಸೋಡಾ ಆರ್ಡರ್ ಮಾಡಿದ್ವಿ. ಇವಾಗ ಇನ್ನೇನ್ ಬರೋ ಸಮಾಚಾರ? ಈಗ ಅವರು ಹೊಡ್ತಾರೆ, ನಾನು ಹೊಡ್ತೀನಿ. ಚೆನ್ನಾಗಿತ್ತು ಬ್ರೋ, ಟೈಮ್ ಸ್ಪೆಂಡ್ ಮಾಡಿದ್ವಿ, ಚಾಲೆಂಜ್ ಎಲ್ಲ ಮಾಡಿಸ್ತೆ ಅವ್ರಿಗೆ. ಪಾಪ ಹೆವಿ ನಾಚ್ಕೊಂಡ್ರು, ಸೀರೆ ಹಾಕೊಂಡು ಫುಲ್ಲು ನಮ್ ರಾಮನಗರದಲ್ಲಿರೋ ಬಸ್ ಸ್ಟಾಪ್ ಅಲ್ಲಿರೋ ಜನ ಎಲ್ಲ ಅಟ್ಯಾಕ್ ಮಾಡ್ಬಿಟ್ಟಿದ್ರು.
ಅವ್ರ ಚಾನೆಲ್ ಅಲ್ಲಿ ಒಂದು ಒಳ್ಳೆ ಶಾರ್ಟ್ಸ್ ಬರುತ್ತೆ, ಮಿಸ್ ಮಾಡದೆ ನೋಡಿ. ಫುಲ್ 1 ನಿಮಿಷದ ಶಾರ್ಟ್ಸ್ಗೆನೆ ಒಂದು ದಿನ ಫುಲ್ ಭಂಗ ಬಿದ್ದು ವಿಡಿಯೋ ಮಾಡಿದೀವಿ. ಒಳ್ಳೆ ಕ್ರೇಜಿ ಆಗಿರೋ ಶಾರ್ಟ್ಸ್ ಬರುತ್ತೆ, ಮಿಸ್ ಮಾಡದೆ ನೋಡಿ. ಟೆಕ್ ದೇವ ಅವ್ರನ್ನ ಫಾಲೋ ಮಾಡಿಲ್ಲ ಅಂದ್ರೆ, ಇನ್ಫೋ ದೇವ ಅವ್ರನ್ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಅಲ್ಲ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರಾ ಕೇಳಿ ಗೈಸ್. ಇನ್ಫೋ ದೇವ ಅವ್ರದ್ದು ವಿಡಿಯೋಸ್ ನೀವು ಚಾಲೆಂಜ್ ವಿಡಿಯೋಸ್ ಎಲ್ಲ ನೋಡಿದ್ರೆ ಶಾರ್ಟ್ಸ್ ಅಲ್ಲಿ ಕಮೆಂಟ್ ಅಲ್ಲಿ ಬುದ್ಧಿ ಅಂತ ಹಾಕಿ. ಅವ್ರ ಸಿಗ್ನೇಚರ್ ವರ್ಡ್ ಬುದ್ಧಿ ಅಂತ ಕಮೆಂಟ್ ಅಲ್ಲಿ ಹಾಕಿ. ಗೊತ್ತಾಗುತ್ತೆ ಹಾಕ್ತಾರೆ ಪಕ್ಕ. ಚಾಲೆಂಜ್ ಚಾನಲ್ ಅಲ್ವಾ ಮಾಡೋದು, ನಂದು ಮೇನ್ ಚಾನಲ್ ಅಲ್ಲಿ. ಸೊ ನಿಮ್ದು ಆಟೋಮೆಟಿಕ್ ಆಗಿ ರೆಕಮೆಂಡೇಶನ್ ಹೋಗಿರುತ್ತೆ, ಪಕ್ಕ ನಮ್ ವ್ಯೂವರ್ಸ್ ನೋಡಿರ್ತಾರೆ ನಿಮ್ಮ. ಗೈಸ್ ನೋಡಿರೋರು ಎಲ್ರು ಕಮೆಂಟ್ ಆಗಿ ಗೈಸ್. ಇನ್ಫೋದೇವ ಅವ್ರ ಫೋಟೋ ಶೂಟ್ ನೋಡಿ. ಆದ್ರೂ ಈ ಮನುಷ್ಯ 10ನೇ ಕ್ಲಾಸ್ ಅಂತ ನಂಬಕ್ಕಾಗುತ್ತೆ ಯಾರಿಗಾರು? ಏನ್ ಬ್ರೋ? ಏನೋ ಸಣ್ಣ ಫೋಟೋ ಶೂಟ್ ಸಕ್ಕತ್ತಾಗಿದೆ. ಸಣ್ಣ ಫೋಟೋ ಶೂಟ್ ಅಲ್ಲಿ ಎಷ್ಟು ಫೋಟೋ ತೆಗ್ದವ್ರೆ ಅಂತ ಈಗ ಗ್ಯಾಲರಿ ಎಳ್ದ್ಬಿಟ್ಟು ತೋರ್ಸಿ ಬ್ರೋ. ಒಂದ್ 200 ವಿಡಿಯೋ ಐತೆ, 200 ಫೋಟೋಸ್ ಐತೆ. ವಿಡಿಯೋಸ್ ಗಿಂತ ಫೋಟೋಸ್. ಸಣ್ಣ ಫೋಟೋ ಶೂಟ್ ನೋಡಿ ಗೈಸ್. ಇವ್ರದ್ದು ಫೋಟೋಸ್ ಐತೆ ನೋಡ್ರಿ, ಇವ್ರದ್ದು ನೋಡಿ ಎಷ್ಟಿದೆ. ನನ್ ಜಾಸ್ತಿ ಐತೆ ನಿಮ್ ಜಾಸ್ತಿ, ಪ್ರೀ ವೆಡ್ಡಿಂಗ್ ಶೂಟ್, ನನ್ ಜಾಸ್ತಿ ಐತೆ ನಿಮ್ ಜಾಸ್ತಿ. ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಕ್ಯಾಂಡಿಡ್. ನಕ್ಷತ್ರ ಗೈಸ್ ಇವಾಗ ಅವರು ಹೊಡ್ತಿದಾರೆ, ಬಾಯ್ ಹೇಳ್ಬಿಟ್ಟು ಕಳ್ಸೋಣ ಅವ್ರನ್ನ. ಸರಿ ಬ್ರೋ, ಸಿಗೋಣ. ಚೆನ್ನಾಗಿತ್ತು, ಫನ್ ಆಗಿತ್ತು, ಒಳ್ಳೆ ಚೆನ್ನಾಗಿ ನಾನು ಎಂಜಾಯ್ ಮಾಡಿದೆ. ಅವಾಗೆಲ್ಲ ಇವ್ರ ವಿಡಿಯೋಸ್ ನಾ ಕುತ್ಕೊಂಡು ನೋಡ್ತಾ ಇದ್ದೆ. ಇವತ್ತು ಅವ್ರ ಜೊತೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ನೋಡಿ ಹೆಂಗ್ ಟೈಮ್ ಚೇಂಜ್ ಆಗುತ್ತೆ ಅಂತ. ಅವಾಗ ನಾನು ವಿಡಿಯೋ ನೋಡ್ಬೇಕಾದ್ರೆ ಒಂದ್ ಕನ್ಸಲ್ಲ ಅನ್ಕೊಂಡಿದ್ದೆ, ಇವ್ರ ಜೊತೆ ಬಂದು ಈ ತರ ವಿಡಿಯೋ ಮಾಡ್ತೀನಿ, ಈ ತರ ಊಟ ಮಾಡ್ತೀನಿ, ಇವ್ರ ಜೊತೆ ಈ ತರ ಫೋಟೋ ತಗೋತೀನಿ. ಇಷ್ಟೆಲ್ಲ ಒಂದು ಎಕ್ಸ್ಪೆಕ್ಟ್ ಮಾಡಿಲ್ಲ, ಒಂದ್ ಯೋಚನೆ ಮಾಡಿಲ್ಲ. ಬಟ್ ನೋಡಿ ಹೆಂಗ್ ಲೈಫ್ ಹೆಂಗ್ ಚೇಂಜ್ ಆಗುತ್ತೆ ಅಂತ. ಸೊ ಏನಿಲ್ಲ, ಕಷ್ಟ ಪಡ್ಬೇಕಷ್ಟೇ, ಎಲ್ಲ ಆಗುತ್ತೆ. ಇದೇ ತರ ಕಂಟಿನ್ಯೂ ಮಾಡಿ ಬ್ರೋ. ತುಂಬಾ ಎಫರ್ಟ್ಸ್ ಆಗಿ ಚೆನ್ನಾಗಿ ವಿಡಿಯೋಸ್ ಮಾಡ್ತೀರಾ ಗೈಸ್. ಎಲ್ರು ಹೋಗ್ಬಿಟ್ಟು ಸಪೋರ್ಟ್ ಮಾಡಿ. ತುಂಬಾನೇ ಕಷ್ಟಪಟ್ಟು ಇಷ್ಟಪಟ್ಟು ಎಂಟರ್ಟೈನಿಂಗ್ ಆಗಿ ಚೆನ್ನಾಗಿ ಮಾಡ್ತಾರೆ. ನಾನು ಇವ್ರ ವಿಡಿಯೋಸ್ ನ ನೋಡಿದೆ, ಇವರು ಮೆಸೇಜ್ ಹಾಕಿ ಕೇಳಿದ ತಕ್ಷಣ ನಾನು ಒಂದ್ ಮಾತು ಇಲ್ಲ ಅಂದೆ ಕೊಲಾಬ್ ಮಾಡಿದ್ದೆ. ಏನಕ್ಕೆ ಅಂದ್ರೆ ಇವ್ರು ಹಾಕಿರೋ ಎಫರ್ಟ್ಸ್ಗೆ ಮತ್ತೆ ಇವ್ರು ಕೊಟ್ಟಿರೋ ಕಂಟೆಂಟ್ಗೆ. ನೀವು ಅಷ್ಟೇ, ನಿನ್ಗೆ ಯಾರು ಬೇಕಾದ್ರೂ ಅಪ್ರೋಚ್ ಮಾಡಿದ್ರು ಎಲ್ಲಾರ ಜೊತೆನೂ ಕೊಲಾಬ್ ಮಾಡ್ತೀನಿ. ನೀವು ಒಳ್ಳೆ ಕಂಟೆಂಟ್ ಕೊಟ್ಟಿರ್ಬೇಕು ಅಷ್ಟೇ ಜನಕ್ಕೆ. ಅಷ್ಟೇ ಬ್ರೋ, ಇದೇ ತರ ಕಂಟಿನ್ಯೂ ಮಾಡಿ, ಒಳ್ಳೇದಾಗ್ಲಿ. ಸರಿ ಬ್ರೋ, ಸಿಗೋಣ ಇನ್ನೊಂದ್ಸಲ. ಸರಿ ಬ್ರೋ, ಹುಷಾರಾಗಿ ಹೋಗಿ. ನಮ್ ಸಬ್ಸ್ಕ್ರೈಬರ್ ಒಬ್ರು ನಿಲ್ಸ ಕೇಳಿದ್ರು. ಐ ಬ್ರೋ, ಆರಾಮ್ ಬ್ರೋ, ಊಟ ಮಾಡಿದ್ರಾ? ಇದೇ ಊರಾ? ಸರಿ ಬ್ರೋ, ಹುಷಾರು. ಥ್ಯಾಂಕ್ ಯು. ಪಾಪ ಅವ್ರು ಅಲ್ಲಿಂದ ನಡ್ಕೊ ಬಂದ್ರು, ನಾನು ನೋಡ್ಲಿಲ್ಲ. ಮುಂದೆ ಸ್ಪೀಡ್ ಆಗಿ ಹೋಗ್ತಿದೆ, ಸೈಡ್ಗೆ ಹಾಕ್ತೀನಿ. ಲೈಫ್ ಅಲ್ಲಿ ನನ್ಗೊಂದು ಗೋಲ್ ಇತ್ತು, ಏನಂತ ಅಂದ್ರೆ ದುಡ್ಡು ಸಂಪಾದನೆ ಮಾಡ್ತೀನೋ ಬಿಡ್ತೀನೋ, ಹೆಸರು ಸಂಪಾದನೆ ಮಾಡ್ಬೇಕು ಅಂತ. ಆ ಹೆಸರನ್ನ ನಾನು ತುಂಬಾನೇ ಚೆನ್ನಾಗಿ ಸಂಪಾದನೆ ಮಾಡಿದೀನಿ, ಅದೇ ಖುಷಿ ನನಗೆ. ಗೈಸ್, ಯೂಟ್ಯೂಬ್ ನನಗೆ ದುಡ್ಡು ಕೊಟ್ಟಿದೆ, ಹೆಸರು ಕೊಟ್ಟಿದೆ, ಒಳ್ಳೆ ರೆಸ್ಪೆಕ್ಟ್ನು ಕೊಟ್ಟಿದೆ. ಆದ್ರೆ ನನ್ಗೆ ದುಡ್ಗಿಂಡ ಜಾಸ್ತಿ ನೀವು ಕೊಡೋ ಪ್ರೀತಿನೇ ಇಷ್ಟ. ಈಗ ಒಬ್ರು ಸಬ್ಸ್ಕ್ರೈಬರು ಕಾರಲ್ಲಿ ಹೋಯ್ತಾ ಇದೀನಿ, ಅದು ಒಂದು 60-70 ಇದೀನಿ, ಸ್ಪೀಡಾಗಿ ಹೋಯ್ತಿದ್ರು ಕೈ ಅಡ್ಡ ಹಾಕಿ ನೋಡಿ ಮಾತಾಡ್ಸಿದ್ರು. ಪಾಪ ನಾನು ಅಲ್ಲಿ ಮುಂದೆ ಹೋಗಿ ನಿಲ್ಸಿದ್ರು, ಅಲ್ಲಿಂದ ನಡ್ಕೊ ಬಂದು ಮಾತಾಡ್ಸಿದ್ರು, ಅದೇ ಖುಷಿ. ನೀವು ಕೊಡೋ ಈ ಪ್ರೀತಿಗೋಸ್ಕರನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಈಗಲೂ ಕೂಡ ಅಷ್ಟೇ, 2 ಚಾನಲ್, ಮೇನ್ ಚಾನಲ್ ಅಲ್ಲಿ ವಿಡಿಯೋ, ಡೈಲಿ ಲಾಗ್ ದಿನ ಹಾಕೋದು, ಎಲ್ಲಾನು ಮಾಡ್ತಿರೋದು ನೀವು ಕೊಡೋ ಪ್ರೀತಿಗೋಸ್ಕರ. ಆ ಪ್ಯಾಷನ್, ಯಾವಾಗ ನಿಮ್ಗೆ ಪ್ಯಾಷನ್ ಇಂದ ಇನ್ಕಮ್ ಬರಕ್ ಸ್ಟಾರ್ಟ್ ಆಗುತ್ತೆ, ಆ ಪ್ಯಾಷನ್ ಇಂದ ನೀವ್ ಯಾವಾಗ ದುಡಿಯಕ್ ಸ್ಟಾರ್ಟ್ ಮಾಡ್ತೀರಾ, ಅದ್ರಲ್ಲಿರೋ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಇನ್ನೆಲ್ಲೂ ಸಿಗಲ್ಲ. ಈಗ ನಾನು ಅದೇ MBA ಮಾಡಿ 3 ಆಫರ್ ಲೆಟರ್ ಇತ್ತು ನನಗೆ ಕಂಪ್ನಿ ಕೆಲ್ಸಕ್ಕೆ. HR ದೊಂದು, ಮಾರ್ಕೆಟಿಂಗ್ ಒಂದು. ಇದಕ್ಕಿಂತ ಜಾಸ್ತಿ ದುಡಿತಿದ್ನೋ ಇಲ್ಲ ಕಮ್ಮಿ ದುಡಿತಿದ್ನೋ, ಬಟ್ ಈ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಕೆಲ್ಸಕ್ಕೆ ಹೋಗಿದ್ರೆ ಸಿಗ್ತಿರ್ಲಿಲ್ಲ ಗೈಸ್. ಯೂಟ್ಯೂಬ್ ನನಗೆ ಜೀವನ ಕೊಟ್ಟೈತೆ, ನಿಮ್ಗಳನ್ನ ಕೊಟ್ಟಿದೆ. ನಾನು ಯಾವತ್ತಿದ್ರು ಯೂಟ್ಯೂಬ್ಗೆ ಚಿರಋಣಿ ಆಗಿರ್ತೀನಿ, ಮತ್ತೆ ನಿಮ್ಗಳಿಗೆ ಚಿರಋಣಿ ಆಗಿರ್ತೀನಿ, ನೀವು ಕೊಟ್ಟಿರೋ ಪ್ರೀತಿಗೆ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಗೈಸ್. ನಾನು ವಾಪಸ್ಸು ಮನೆಗೆ ಬಂದೆ. ನಮ್ಮ ಮನೇಲಿ ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮುದ್ದೆ ಮಾಡಿದ್ದಾರೆ. ನಾನ್ ವೆಜ್ ಮಾಡೋರು ಇವತ್ತು ನಮ್ಮ ಮನೇಲಿ. ಹೊರಗಡೆನೂ ನಾನ್ ವೆಜ್ ತಿಂದೆ, ಇವಾಗ ಮನೇಲೂ ನಾನ್ ವೆಜ್ ತಿನ್ನಬೇಕು. ಮುದ್ದೆ ಮತ್ತು ಮೊಟ್ಟೆ ಸಾರು ತಿನ್ನೋಣ ಬನ್ನಿ. ನಮ್ಮಮ್ಮ ಒಳ್ಳೆ ರುಚಿಯಾಗಿ ಮಾಡಿರ್ತಾರೆ. ಭೀಮ ನೋಡಿ ಬೆಳಗ್ಗೆಯಿಂದ ಫುಲ್ ಖುಷಿಯಾಗಿ ಅವನು ಓಡಾಯ್ತು ಅವನಿಂದೆ. ನಮ್ಮ ಮನೇಲಿ ನಾನ್ ವೆಜ್ ಮಾಡಿದ್ರೆ ಹಿಂದೆ ಮಾಡ್ತಾರೆ, ಒಳಗೆ ಮಾಡಲ್ಲ. ಇವನು ಬೆಳಗ್ಗೆಯಿಂದ ಖುಷಿ ನಾನ್ ವೆಜ್ ಮಾಡಿರೋದಕ್ಕೆ. ಮೊಟ್ಟೆ ಕೋಳಿ ಸಾರು ಮಾಡವ್ರೆ, ಬನ್ನಿ ತಿನ್ನೋಣ. ಹೋಗ ಭೀಮಾ, ಕರೀತು ನೋಡಮ್ಮ, ಹೋಗು ಊಟ. ಹೌದಾ ನೋಡಿ.
ಮತ್ತೆ ಕೋಳಿ ಸಾರು ತಿನ್ಕೊಂಡು ಸೂಪರ್ ಮಿನಿಟ್ ನೋಡ್ತಿದ್ದೆ. ಗಣೇಶ್ ಸರ್ ನಡ್ಸ್ಕೊಡ್ತಿದ್ರಲ್ಲ ಸೂಪರ್ ಮಿನಿಟ್, ರವಿ ಸರ್ ಎಪಿಸೋಡ್ ನೋಡ್ತಿದ್ದೆ. ಅವಾಗೆಲ್ಲ ಒಳ್ಳೊಳ್ಳೆ ರಿಯಾಲಿಟಿ ಶೋಗಳು ಬರ್ತಿದ್ವು ಗೈಸ್ ಟಿವಿಲಿ. ಇವಾಗ ಬರೋದಕ್ಕೂ ಅವಾಗ ಬರ್ತಿದ್ದದ್ದು ಶೋಗಳಿಗೂ ತುಂಬಾನೇ ಡಿಫ್ರೆನ್ಸ್ ಐತೆ. ಸೂಪರ್ ಮಿನಿಟ್ ಇರ್ಬೋದು, ಪ್ಯಾಟೆ ಮಂದಿ ಹಳ್ಳಿ, ಪ್ಯಾಟೆ ಹುಡುಗರು ಹಳ್ಳಿ ಲೈಫು, ಮತ್ತೆ ಇನ್ನೊಂದು ಗೋಲ್ಡನ್ ಲೈಫ್ ಅಂತ ಯಾವುದೋ ಒಂದಿತ್ತು. ಏಜ್ ಆಗಿರೋರು ಮತ್ತೆ ಯಂಗ್ಸ್ಟರ್ಸ್ ಇಬ್ರು ಇಟ್ಟು, ಆ ಶೋ ಹೆಸರು ಮರ್ತೋಗಿದ್ದೀನಿ. ಲೂಸ್ ಮಾದ ಯೋಗಿ ಮತ್ತೆ ಇನ್ನೊಬ್ರು ಡೈರೆಕ್ಟರ್ ಯಾರೋ ಮಾಡ್ತಿದ್ರು ಆ ಶೋನ. ಆ ಥರ ಶೋಗಳನ್ನೆಲ್ಲ ನೋಡೋಕ್ಕೆ ಮಜಾ ಬರೋದು. ಈಗ ಬರೋ ಶೋ ಎಲ್ಲ ಸೇಮ್ ಸುಮ್ಮನೆ ರಿಪೀಟು. ಏನೋ ಈಗ ಬರೋ ಟಿ ವಿ ಶೋಗಳು ನಮ್ಗೆ ಅಷ್ಟು ಇಷ್ಟನೇ ಆಗಲ್ಲ ನಮ್ಗಳಿಗೆ. ಅವಾಗ ಬರ್ತಿದ್ದು ಶೋಗಳು ಮಸ್ತಾಗಿತ್ತು. ನಿಮ್ಗೆ ಏನನ್ಸುತ್ತೆ ಟಿ ವಿ ಶೋಗಳ ಬಗ್ಗೆ ಇವಾಗ? ಕಮೆಂಟ್ ಹಾಕಿ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಗೈಸ್. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್.